ಬ್ಯಾಕ್ ಲಿಖಿತ ಯೂಟ್ಯೂಬ್ ಚಾನಲ್. ಇವತ್ತೇನು ಮಾಡ್ತೀನಿ ಅಂದರೆ ಗಸಗಸೆ ಪಾಯಸ ಮಾಡ್ತೀನಿ. ಇವತ್ತು ಜಾಸ್ತಿ ಮಾತಾಡೋಲ್ಲ, ಕ್ವಿಕ್ಕಾಗಿ ಮಾಡ್ಕೊಂಬಿಡೋಣ. ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಗಸಗಸೆ ಹಾಕ್ಕೊಳ್ಳೋಣ. ತುಂಬ ಇದು ದೇಹಕ್ಕೆ ತಂಪು, ಭಾರಿ ಒಳ್ಳೆಯದು ಗಸಗಸೆ ಪಾಯಸ. ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ. ಇದು ಒಂದು ಸ್ವಲ್ಪ ರೋಸ್ಟ್ ಆಗಲಿ. ನೋಡಿ, ರೋಸ್ಟ್ ಮಾಡ್ಕೋತಾ ಇದ್ದೀನಿ ಗಸಗಸೆ. ಆ್ಯಕ್ಚುಲಿ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತೀನಿ, ನಾನು ಸಪೋರ್ಟ್ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ. ಬಟ್ ನೀವು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂತ ರೀಸನ್ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೆಚ್ಚು ವೀಡಿಯೋಸ್ ನೋಡ್ಬೋದು ನೀವು ನನ್ನ ಸಬ್ಸ್ಕ್ರೈಬರ್ ಆದರೆ. ನೋಡಿ, ಈಗ ಗಸಗಸೆ ಹುರ್ಕೋತಾ ಇದ್ದೀನಿ. ಇದು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಹುರ್ಕೊಂಡಿದ್ದಾಗಿದೆ. ತಗೊಳ್ಳೋಣ. ಈಗ ಜಾರಲ್ಲಿ ತೆಂಗಿನಕಾಯಿ, ಈಗ ಕ್ಯಾಶುನ ಆ್ಯಡ್ ಆನ್ ಮಾಡೋಣ. ಚೆನ್ನಾಗಿರುತ್ತೆ ಗಸಗಸೆ ಪಾಯಸಕ್ಕೆ ಟೇಸ್ಟು. ನೋಡಿ, ಜಾಸ್ತಿ ಆ್ಯಡ್ ಆನ್ ಮಾಡಿದ್ದೀನಿ ನಾನು. ಗಸಗಸೆ ಹಾಕ್ಕೊಂಡಿದ್ದೀನಿ. ಇಷ್ಟೇ ರುಬ್ಬೋದಕ್ಕೆ, ಇನ್ನೇನು ಬೇಡ. ರುಬ್ಕೊಂಬರೋಣ. ನೋಡಿ, ಒಂದು ಸಣ್ಣ ಟೇಬಲ್ ಸ್ಪೂನ್ ಆಯಿಲ್, ಜಾಸ್ತಿ ಬೇಡ. ಓಕೆನಾ? ಈಗ ಇದೆಲ್ಲ ಗ್ರೀಸ್ ಆಗಲಿ, ಎಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಹಾಕಬೇಕು. ಯಾಕಂದ್ರೆ ತಳ ಹಿಡಿಬಾರ್ದು ಅಂತ ಅಷ್ಟೇ. ಈಗ ರುಬ್ಕೊಬಂದಿರೋ ಪೇಸ್ಟ್ ಹಾಕ್ಕೊಳ್ಳೋಣ. ಸಿಂಪಲ್ ಗಸಗಸೆ ಪಾಯಸ. ಈಗ ನೋಡಿ, ಪೇಸ್ಟ್ ಹಾಕ್ಕೊಂಡಿದ್ದೀನಲ್ಲ, ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ನೈಟ್ ಕುಡ್ಕೊಂಡು ಮಲಗಿಬಿಟ್ರೆ ಎಷ್ಟು ಒಳ್ಳೆ, ನೈಟ್ ಟೈಮ್ ಕುಡಿದು ಮಲಗಿಬಿಟ್ರೆ ತುಂಬ ಒಳ್ಳೆ ನಿದ್ದೆ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಹೆಲ್ತಿ ಸ್ಲೀಪಿಂಗ್ ಅನ್ಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗಿ ನಿದ್ದೆ ಮಾಡ್ಬೋದು. ನೋಡಿ, ಜಾಗರಿ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಏಲಕ್ಕಿ ಪುಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ.